ಇಡೀ ವಿಶ್ವದಾದ್ಯಂತ ಉಕ್ರೇನ್ ಯುದ್ಧ ಸೌಂಡ್ ಮಾಡ್ತಾ ಇದೆ. ಇನ್ನು ಉಕ್ರೇನ್ ಯುದ್ಧ ಶಮನಕ್ಕೆ ಮೋದಿಗೆ ಸ್ವತಃ ಟ್ರಂಪ್ ಕರೆ ಮಾಡಿದ್ದಾರೆ. ಫೋನ್ನಲ್ಲೇ ಮೋದಿ ಅವರ ಸಲಹೆಯನ್ನ ಡೊನಾಲ್ಡ್ ಟ್ರಂಪ್ ಕೇಳಿದ್ದಾರೆ. ಯುದ್ಧ ಶಮನಕ್ಕೆ ಪದೇ ಪದೇ ನರೇಂದ್ರ ಮೋದಿ ಅವರು ಕೂಡ ಮನವಿಯನ್ನ ಮಾಡಿದ್ರು. ರಷ್ಯಾ ಅಧ್ಯಕ್ಷ ಪುಟಿನ್ ಮತ್ತು ಝೆಲೆನ್ಸ್ಕಿ ಜೊತೆಗೆ ಚರ್ಚೆಯನ್ನ ಕೂಡ ನರೇಂದ್ರ ಮೋದಿ ಅವರು ಮಾಡಿದ್ರು. ಹೀಗಾಗಿ ಮೋದಿಗೆ ಕರೆ ಮಾಡಿ ಮಾತುಕತೆಯನ್ನ ಡೊನಾಲ್ಡ್ ಟ್ರಂಪ್ ನಡೆಸಿದ್ದಾರೆ. ಅಮೆರಿಕ ಭಾರತ ಈ ನಡುವೆ ಬಾಂಧವ್ಯ ವೃದ್ಧಿ ಕುರಿತು ಚರ್ಚೆ ಕೂಡ ಮಾಡಲಾಗಿದೆ ಎನ್ನಲಾಗ್ತಾ ಇದೆ. ಇನ್ನು ವ್ಯಾಪಾರ, ತಂತ್ರಜ್ಞಾನ, ಭದ್ರತೆಯ ಸಂಬಂಧ, ಪರಸ್ಪರ ಸಹಕಾರವನ್ನ ಕೂಡ ನೀಡಬೇಕು ಅಂತ ಕೂಡ ಕೇಳಿಕೊಳ್ಳಲಾಗಿದೆ ಎನ್ನಲಾಗ್ತಿದೆ. ಇನ್ನು ಜಾಗತಿಕ ಮಟ್ಟದ ಹಲವು ವಿಷಯಗಳ ಬಗ್ಗೆ ಟ್ರಂಪ್ ಹಾಗೆ ನರೇಂದ್ರ ಮೋದಿ ಅವರು ಚರ್ಚಿಸಿದ್ದಾರೆ. ಉಭಯ ನಾಯಕರ ಮಾತುಕತೆ ಬಗ್ಗೆ ಮಾಹಿತಿಯನ್ನ ವೈಟ್ ಹೌಸ್ ನೀಡಿರೋದು. ಉಕ್ರೇನ್ ಯುದ್ಧ ಶಮನಕ್ಕೆ ನಿಜಕ್ಕೂ ಕೂಡ ಉಭಯ ನಾಯಕರು ಮಾತುಕತೆಯನ್ನ ನೀಡಿದ್ದಾರೆ. ಈಗಾಗಲೇ ವಿಶ್ವದಾದ್ಯಂತ ಉಕ್ರೇನ್ ಯುದ್ಧ ಸೌಂಡ್ ಮಾಡ್ತಾ ಇರೋದು. ಇನ್ನು ಫೋನ್ನಲ್ಲೇ ಸಲಹೆಯನ್ನ ಪಡ್ಕೊಂಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ನರೇಂದ್ರ ಮೋದಿ ಅವರ ಹತ್ರ. ಯುದ್ಧ ಶಮನಕ್ಕೆ ಪದೇ ಪದೇ ಈಗಾಗಲೇ ನರೇಂದ್ರ ಮೋದಿ ಅವರು ಕೂಡ ಮನವಿ ಮಾಡಿಕೊಂಡಿದ್ರು. ಇದ್ರ ಬೆನ್ನಲ್ಲೇ ರಷ್ಯಾ ಅಧ್ಯಕ್ಷ ಪುಟಿನ್ ಝೆಲೆನ್ಸ್ಕಿ ಜೊತೆ ಕೂಡ ಚರ್ಚೆಯನ್ನ ಮಾಡಿದ್ರು. ಹೀಗಾಗಿ ಮತ್ತೆ ಕರೆ ಮಾಡಿ ಡೊನಾಲ್ಡ್ ಟ್ರಂಪ್ ಅವರು ಮಾತುಕತೆ ನಡೆಸಿದ್ದಾರೆ. ಈಗಾಗಲೇ ವ್ಯಾಪಾರ, ತಂತ್ರಜ್ಞಾನ, ಭದ್ರತೆಯ ಸಂಬಂಧ ತುಂಬಾ ಚೆನ್ನಾಗಿದೆ, ಹಾಗಾಗಿ ಸಹಕಾರ ನೀಡಿ, ಜೊತೆಗೆ ಜಾಗತಿಕ ಮಟ್ಟದಲ್ಲಿ ಹಲವಾರು ವಿಷಯಗಳ ಬಗ್ಗೆ ಕೂಡ ಟ್ರಂಪ್ ಹಾಗೆ ಮೋದಿ ಅವರು ಚರ್ಚೆ ಮಾಡಿದ್ದಾರೆ. ಒಟ್ಟಾರೆಯಾಗಿ ನೋಡೋದಾದ್ರೆ ಉಭಯ ನಾಯಕರ ಮಾತುಕತೆ ಬಗ್ಗೆ ವೈಟ್ ಹೌಸ್ ಮಾಹಿತಿಯನ್ನ ಹಂಚಿಕೊಂಡಿರೋದು. ಇನ್ನು ಉಭಯ ನಾಯಕರು ಮಾತುಕತೆ ನಡೆಸಿದ್ದಾರೆ. ಪ್ರಮುಖವಾಗಿ ಡೊನಾಲ್ಡ್ ಟ್ರಂಪ್ ಅವರು ಉಕ್ರೇನ್ ಯುದ್ಧದ ಬಗ್ಗೆ ಮನವಿಯನ್ನ ಮಾಡಿಕೊಂಡಿರೋದು, ಮಾತುಕತೆಯನ್ನ ನಡೆಸಿರೋದು. ಈಗಾಗಲೇ ಈ ಹಿಂದೆ ಕೂಡ ಉಕ್ರೇನ್ ಯುದ್ಧದ ಕುರಿತಾಗಿ ನರೇಂದ್ರ ಮೋದಿ ಅವರು ಶಮನ ಮಾಡಬೇಕು ಅಂತ ಕೂಡ ಪ್ರಸ್ತಾಪ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಸಲಹೆಯನ್ನ ಫೋನ್ನಲ್ಲಿ ಕೇಳ್ಕೊಂಡಿರೋದು.